ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚಕ್ಲಿ ಹೇಗೆ ಮಾಡ್ಕೊಂಬರೋದು ಅಂತ ನಾನು ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ವಿಡಿಯೋದಲ್ಲಿ ತುಂಬ ಒಳ್ಳೆ ಮಾಹಿತಿನ ನಿಮಗೆ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಲ್ಲಿ ಮೊದಲಿಗೆ ನಾನು ಒಂದು ಬೌಲ್ ಆಗೋಷ್ಟು ಹುರಿಗಡಲೆನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗಾಗಬೇಕು, ತರಕಾರಿ ಎಲ್ಲ ಫುಲ್ಲು ನುಣ್ಣಗಾಗಬೇಕು. ಆ ಥರ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ನಂತರ ನೋಡಿ, ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಬಂದಮೇಲೆ ಫುಲ್ಲು ತರಿಯಾಗಿರಬಾರ್ದು, ಫುಲ್ಲು ನುಣ್ಣಗಿರಬೇಕು. ನೋಡಿ, ಈ ಥರ ನುಣ್ಣಗೆ ಇರಬೇಕು. ಅದನ್ನ ಬೇಕಾದ್ರೆ ಜಲ್ಡಿಲೂ ಆಡಿಸ್ಕೋಬೋದು ನೀವು. ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಫುಲ್ಲು ಎಣ್ಣೆ ಕಾಯಿಸ್ಕೋಬೇಕು. ನಂತರ ಒಂದು ಡಬ್ರಿಗೆಗೆ ಇದರೊಳಗಡೆ ಒಂದು ಬೌಲು ಹುರ್ಗಡ್ಲೆ ತಗೊಂಡಿದ್ನಲ್ವ, ಅದೇ ಬೌಲಲ್ಲಿ 3 ಬೌಲು ಅಕ್ಕಿ ಹಿಟ್ಟನ್ನ ತಗೊತಾ ಇದ್ದೀನಿ. ಅಕ್ಕಿ ಹಿಟ್ಟು 3 ಬೌಲ್ ತಗೊಂಡ್ರೆ 1 ಬೌಲು ಹುರ್ಗಡ್ಲೆ ತಗೋಬೇಕು. ಇಷ್ಟು ಅಂದರೆ 3 ಬೌಲ್ ತಗೊತಾ ಇದ್ದೀನಿ. ನೋಡ್ಬೋದು ನೀವು. ಇದು ಹಬ್ಬಗಳಲ್ಲಿ ಮಾಡಿದ್ರೆ, ಚಕ್ಲಿ ಮಾಡಿದ್ರೆ ಎಲ್ಲ ಹಬ್ಬಗಳಲ್ಲೂ ತುಂಬ ಚೆನ್ನಾಗೂ ಇರುತ್ತೆ. ಮಕ್ಳುಗಳೂ ಇಷ್ಟಪಟ್ಟು ತಿಂತಾರೆ. 3 ಬೌಲ್ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು. ಆ ರುಬ್ಬಿದಂತಹ 1 ಬೌಲು ಹುರ್ಗಡ್ಲೆ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಫುಲ್ಲು ನುಣ್ಣಗಾಗಿರಬೇಕು, ತರಿಯಾಗಿರಬಾರ್ದು. ನಂತರ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಟೇಸ್ಟ್ ಕೊಡುತ್ತೆ, ಅದರಿಂದ ಜೀರಿಗೆ ಹಾಕೋಬೇಕು. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕೋಬೋದು. ನಂತರ ಒಂದು ಸ್ವಲ್ಪ ಓಂಕಾಳು ಹಾಕ್ಕೊತಾ ಇದ್ದೀನಿ. ಓಂಕಾಳು ಟೇಸ್ಟಿ ಸಿಗುತ್ತೆ. ನಂತರ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಚಕ್ಲಿಗೆ ಹಾಕೋದ್ರೆ ತುಂಬ ಟೇಸ್ಟು. ನಂತರ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲ್ಲರ್ಗೆ ಅರಿಶಿನ ಹಾಕೋತಾ ಇದ್ದೀನಿ. 1.5 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ನಿಮಗೆ ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು. ಎಲ್ಲದು ಮಿಕ್ಸ್ ಆಗಬೇಕು ಚೆನ್ನಾಗಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ. ನಂತರ ಕಾಯಿಸ್ಕೊಂಡಿದ್ನೆಲ್ಲ ಎಣ್ಣೆ, ಅದನ್ನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಎಣ್ಣೆ ಹಾಕ್ಕೊಂಡ್ರೆ ಚಕ್ಲಿ ಒಡೆಯಲ್ಲ, ಆದ್ದರಿಂದ ಎಣ್ಣೆ ಹಾಕೋಬೇಕು. ಈ ರೀತಿ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೆ ಇದು ಬರೋಲ್ಲ. ನೋಡಿ, ಈ ಥರ ಮುದ್ದೆ ಮಾಡಿದ್ರೆ ಅದು ಈ ಥರ ಸಿಗಬೇಕು. ಆವಾಗ ಚೆನ್ನಾಗಿ ಇದಾಗಿದೆ, ಚಕ್ಲಿ ಬರೋಕ್ಕೆ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಈ ರೀತಿ. ನಂತರ ನೀರು ಹಾಕ್ಕೊತಾ ನಾವು ಕಸ್ಕೊತಾ ಬರಬೇಕು. ಅಂದರೆ ತೀರಾ ತೆಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿ. ಅಂದರೆ ಚಪಾತಿ ಕಸ್ಕೊತೀವಲ್ವ ನಾವು, ಆ ರೀತಿ ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊತಾ ಕಸ್ಕೊಬರ್ಬೇಕು. ನೋಡಿ, ಈ ರೀತಿ ಕಸ್ಕೋಬೇಕು. ಈ ರೀತಿ ಕಾಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಸೈಡ್ ಇಟ್ಬಿಟ್ಟಿರಬೇಕು. ನಂತರ ಚಕ್ಲಿ ಒಳಗೆ ಹಾಕ್ಬಿಟ್ಟು, ಚಕ್ಲಿ ಒಳಗೆ ಫುಲ್ಲು ಎಣ್ಣೆ ಸಾರ್ಕೊಂಡಿರಬೇಕು. ಅದಕ್ಕೆ ಚಕ್ಲಿ ಒಳಗೆ ಫುಲ್ಲು ಫಿಲ್ ಮಾಡ್ಕೊಂಬರ್ಬೇಕು. ಫುಲ್ಲು ಫಿಲ್ ಮಾಡಿಕೊಂಡು ಒಂದು ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಅಲ್ವಾ, ಈ ರೀತಿ ಫಿಲ್ ಮಾಡ್ಕೊತಾ ಇದ್ದೀನಿ ನಾನು. ಎಣ್ಣೆ ಒಂದು ಸೈಡು ಕಾಯ್ತಾ ಇದೆ ಒಲೆ ಮೇಲೆ. ನೋಡಿ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾಯ್ದಿದೆ. ಈಗ ಫಿಲ್ ಮಾಡ್ಕೊಂಡಿರೋ ಇದನ್ನು ತಗೊಂಡು ನೋಡಿ, ಈ ಥರ ಫಿಲ್ ಮಾಡ್ಕೋಬೇಕು. ಒಂದು ತೆಗೆದು ಮನೇಲಿ ಇಟ್ಕೊಬಿಟ್ರೆ ಎಷ್ಟು ಯೂಸ್ ಗೊತ್ತಾ. ಇದರಿಂದ ಡಿಸೈನ್ ಮಾಡ್ಕೊಬೋದು. ನನಗೆ ಒಂದು ಡಿಸೈನ್ ಚಕ್ಲಿ ಡಿಸೈನ್ ಬೇಕು, ಅದರಿಂದ ಹಾಕ್ಕೊಂಡು ನೋಡಿ, ಈ ಥರ ಚಕ್ಲಿ ಹೇಗೆ ಇದು ಮಾಡಬೇಕು ಆ ಥರ ಸೈಡಲ್ಲಿ ಬಿಟ್ಕೊತಾ ಇದ್ದೀನಿ. ಈ ರೀತಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ನೋಡಿ, ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಇದು ಮಾಡ್ಕೊಳೋದ್ರಿಂದ ಏನೂ ಹೊಡ್ಕೊತಾ ಇಲ್ಲ, ನೀಟಾಗಿ ಬರ್ತಾಯಿದೆ. ಪಕ್ಕಕ್ಕೆ ನಾನು ಚಿಕ್ಕದಾಗಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕರ್ಕೋಬೇಕು ಎಣ್ಣೆಯಲ್ಲಿ. ಆವಾಗ ಹಿಂದಕ್ಕೆ ಮುಂದಕ್ಕೆ ಮಾಡ್ತಾ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸಣ್ಣ ಉರಿಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊತಾ ಬರಬೇಕು. ನೋಡಿ, ಈ ರೀತಿ ಆಗ್ತಾಯಿದೆ. ಇನ್ನೊಂದು ಸೈಡು ಇದು ಮಾಡ್ಕೊತಾ ಇದ್ದೀನಿ. ನೋಡಿ, ರೀತಿ ಒಂದು ಚಕ್ಲಿ ರೆಡಿ ಆಯಿತು. ನೋಡಿ, ಈಗ ತುಂಬ ಸಾಫ್ಟಾಗೂ ಇರುತ್ತೆ. ಇಸ್ಕಿದ ತಕ್ಷಣ ಇದಾಗುತ್ತೆ, ಗರಿಯಾಗಿರುತ್ತೆ.
ಹೇಗೆ ಕಾಣಿಸ್ತಾ ಇದೆ ನನ್ನ ಚಕ್ಲಿ? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.